ಪಿತಾಮಹ, ಆಚಾರ್ಯರೇ, ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ? ಆ ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನ್ನು ನಂಬಿಕೊಂಡು ರಾಯಭಾರಿಯನ್ನು ಕಳಿಸುತ್ತಿರುವಂತೆ ನೋಡಿದಿರಾ? ಕಾಡಿನಲ್ಲಿ ವಾಸ ಮಾಡಿಕೊಂಡು ಗೆಡ್ಡೆ ಗೆಣಸು ತಿಂದು ಜೀವಿಸುತ್ತಿರುವ ಆ ಪಾಂಡವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿರುವುದು? ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಯುದ್ಧ? ನಾನು ಸದಾ ಸಿದ್ಧ, ನಾನದರ ದೀಕ್ಷಾಬದ್ಧ. ತಾತ, ಸಹಸ್ರಾರು ಯುದ್ಧ ಕೋವಿದರ ಫಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುವೆಯ? ನನ್ನ ಬಳಿ ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಪಾಂಡವರು ಬಾಧಿಸಿದ ಆನೆ ಗೋಲಿಗೆ ಸಿಕ್ಕಿದ ಬೋಳೆ ಹಣ್ಣಿನ ಬಾಧೆಯಲ್ಲಿ ನಜ್ಜುಗುಜ್ಜಾಗಿ ಹೋದರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನವರು ನಾನು ಮತ್ತು ಅಂಗರಾಜ ಕರ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣುಂಡೆ ಬೆಳೆದ ನಮಗೇಕೆ ಚಿಂತೆ? ಏನು ಪುರುಷೋತ್ತಮರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನವರಿಗೆ ಪುರುಷೋತ್ತಮ. ರಾಜ ಪುರುಷ ಶ್ರೇಷ್ಠ ನಾನಿರುವಾಗ ಆತನ ಕಾಯುವ ಗೋಪಾಲಕನು ಪುರುಷೋತ್ತಮನು. ಬಂದವರು ನೆಟ್ಟಗೆ ಎಲ್ಲರ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಂತೆ ಎಲ್ಲಿ ತಾನೇ ಓದಿತು ಅವನ ಬುದ್ಧಿ? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರವಲ್ಲ ದುರ್ಯೋಧನ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದು, ಆದ್ದರಿಂದ ನೀನು ಈ ರೀತಿ ಮಾತನಾಡ್ತಿರುವ. ವಿದುರ, ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ನೆರೆದು ಸೊಬೆಯೊಡು ನಿಂತು ಜರಿದು ಈ ಕೌರವನ ವಿದುರ. ನೆರೆದು ಸೊಬೆಯೊಡು ನಿಂತು ಜರಿದು ಈ ಕೌರ ನುಡಿವರಾದೊಡೆ ಹಿರಿದು ಬಲ್ವ ಈ ಕಷ್ಟದೊಳು. ನುಡಿವರಾದೊಡೆ ಹಿರಿದು ಬಲ್ವ ಈ ಕಷ್ಟದೊಳು. ಒದರದಿರಲೋ ವಿದುರ ಸದರದಿ, ನುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ, ಒಬ್ಬರಿಯ ಮಗನೀನು ಪರದೇಸಿ, ಹೆಬ್ಬುಲಿಯ ಕರ್ಮವನ್ನು ವೇದಿಸುವುದರದಿ. ವಿದುರ, ಒಬ್ಬರಿಯ ಮಗನೀನು ಪರದೇಸಿ, ಹೆಬ್ಬುಲಿಯ ಕರ್ಮವನ್ನು ವೇದಿಸುವುದರದಿ. ಕಡುವೈರಿ ಪಾಂಡವರ ಪರವಹಿಸಿ ಜಲಗಂಗ ಮಲ್ಲ ಗುರು ದೊರೆಯ ಧಿಕ್ಕರಿಸಿ. ವಿದುರ, ಕಡುವೈರಿ ಪಾಂಡವರ ಪರವಹಿಸಿ ಜಲಗಂಗ ಮಲ್ಲ ಗುರು ದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದಿ, ಹುಡುಕಿ ಒದರದಿರಲೋ ವಿದುರ ಸದರದಿ. ನೆರೆದ ಸೊಬೆಯೊಳು ನಿಂತು ಜರಿದು ಈ ಗೌರವನ ಎದುರ. ನೆರೆದ ಸೊಬೆಯೊಳು ನಿಂತು ಜರಿದು ಈ ಗೌರವ ನುಡಿವಯಾದೊಡ ಇರಿದು ಬಲ್ಲ ಈ ಕಷ್ಟದೊಳು. ನುಡಿವಯಾದೊಡ ಇರಿದು ಬಲ್ಲ ಈ ಕಷ್ಟದೊಳು. ಒದರದಿರಲೋ ವಿದುರ ಸದರದಿ, ನುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ನುಡುಕಿ ಒದರದಿರಲೋ ವಿದುರ ಸದರದಿ. ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಒಬ್ಬ ದಾಸಿ ಪುತ್ರ ನೀತಿ ವಚನ
ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ! ಹಿರಿಯನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಈ ರಾಜಸ್ಥಾನವನ್ನು ಉದ್ದೇಶಿಸಿ ಇಂದ ಮೀರಿ ಮಾತನಾಡುತ್ತಿರುವ ಈ ಉತ್ತಮ ಮಾತವನ್ನು ಈಗಲೇ ಸಭೆಯಿಂದ ಅಗ್ರಜನ ಆಜ್ಞೆಯು ನಿನಗೆ ಕೇಳಿಸಲಿಲ್ಲವೇ? ಹೊರಡು, ಇಲ್ಲವಾದರೆ ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತು. ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮನ ಮಾಡಿದ ಪ್ರತಿಜ್ಞೆ ಇತ್ತು. ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರುಗಡಿ ಸಾಡಬೇಕು. ಶಾಂತನಾಗು. ಬಾಲಕನಾದ ದುರ್ಯೋಧನನು ದುಡುಕಿ ಮಾತನಾಡಿದ ಮಾತಿಗೆ ಇನ್ನ ಈ ಸರ್ವೋತ್ತಮವಾದ ಬಿಲ್ಲನ್ನು ಮುರಿಯಬಹುದೇ? ಇದು ನಿನಗೆ ತರವೇ ವಿದುರ? ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ವಿದುರನ ಪೂಜ್ಯ ವಿದುರನ ಅಪಹಾಸ್ಯಕ್ಕೆ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯನೂ ಕಳೆದುಕೊಂಡೆಯಲ್ಲ. ಇವರನ್ನು ದರುದಾರಿಯಾಗಿ ಎದ್ದು ನಿಂತಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಒಂದಲ್ಪ ಬಿಲ್ಲಿನಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ಇವನು ಎಂದು ತಾನೇ ಬಿಲ್ಲ ಹಿಡಿದು ಯುದ್ಧ ಮಾಡಿರುವನು. ಸಾಕು, ಸುಮ್ಮನೆ ಕುಳಿತುಕೋ. ಈಗ ಕೇಳಿರಿ ಎಲ್ಲರೂ. ಪ್ರಾಯಭೋರಿಯಾಗಿ ಬರುತ್ತಿರುವ ಕಳ್ಳ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ ಸಹೋದರ ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಾಗಿರುವುದು ಅದನ್ನು ಕೊಡು. ಆ ಕೃಷ್ಣರು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವುದು. ಅಂದು ನಾನು ದ್ವಾರಕ್ಕೆ ಹೋಗಿದ್ದಾಗ ಹಗಲಿನಲ್ಲೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹುವಾಗಿ ಕಾಯಿಸಿದರು. ಈಗ ಅದರ ಪ್ರತೀಕಾರವನ್ನು ತೀರಿಸಿಕೊಳ್ಳುವೆನು. ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ತೆಗೆದುಕೋ ಅಣ್ಣ, ಸಿದ್ಧವಾಗಿರುವುದು.
ಮಣ್ಣಿನಲ್ಲೇ ಬೆಳೆದೆ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದೆ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಆಹಾ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುವನು ಭೀಷ್ಮ ದ್ರೋಣಾದಿಗಳೆದ್ದು ನನಗೆ ನಮಸ್ಕರಿಸಿದರು ಆದನು ಕಣ್ಣೆತ್ತಿಯೂ ಸಹ ನೋಡದ ಹಾಗೆ ಕುಳಿತನಲ್ಲ ಇರಲಿ ನಾನು ಈ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನಮಸ್ಕರಿಸುವಂತ ಮಾಡುವನು ಜಾಗೃತಳಾಗುವು ನನ್ನ ಯೋಗಮಾಯೆ ದುರ್ಯೋಧನ ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ ನಾನೇ ನಿನ್ನ ಬಳಿಗೆ ಏನು ಬಂದಿರುವುದು ನೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿರೆಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ. ಒಂದು ವೇಳೆ ನಮಸ್ಕರಿಸಿದ್ದರೂ ದಿನಚರಿಯಂತೆ ಭೂಮಾತೆಗೆ ನಿನಗಲ್ಲ. ಅದಿರಲಿ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದೇನು, ಇದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನೀನು ಇಂದು ನನ್ನ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು. ಕುಳಿತುಕೋ ಪಾಂಡವರಾಯ ಭಾರೆ. ಯಾರಲ್ಲೇ ನಡೆಯಲಿ ನರ್ತನ. ಪ್ರಭು ಕರ್ಣನ ಪರಮಾಪ್ತರಿಗೋ ಭಯಂಕರ ರೂಪ ಮನೋಹರ ತಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಭಾವನಾಗಿದ ಚತುರಾಗ ತಾರಿ ದೇವಿ ವಿಧಿಯ ಕುಬರ ಎಲ್ಲವ ಬಲ್ಲವ ಈತಕ ಮಲ್ಲ ಎಲ್ಲವ ಬಲ್ಲವ ಈತಕ ಮಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ. ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗೊಳಿಬ ಹರಿ ಇದೋ ನಿನಗೆ ರಾಜಸಭೆಯ ನರ್ತಕಿಯರ ನಮನ ನಮನ. ಏ ದುರ್ಯೋಧನ ರಾಜಸ್ಥಾನದಲ್ಲಿ ಕೃಷ್ಣನ ಗುಣಗಾನ ನರ್ತಕಿಯರ ಎಲ್ಲಿ ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ವೈರೇ ನಮ್ಮ ಹಸ್ತಿನಪುರ ದೊಡೆಯ ಕದದಾನಿ ಇವನಿಗೆ ಸಾಟಿ ಯಾರಿಗರೀದರ ಸ್ಥಳದಲ್ಲಿ ಬಲದಲ್ಲಿ ಹರಿದಾಟಿ ಯಾರಿಗ ಕರುಣಾಳು ಕುರುಭೂಪ ರಾಜೇಶ್ವರ. ತಗದೆ ಬೆದಗ ಜಡ ತಗದೆ ಬೆದಗ ಜಡ ತಗದೆ ಬೆದಗ ಜಡ ದಾಮ್ ದಾಮ್ ದಾ ತಗದಿ ಬೆದಗ ಜೋಡು ತಗದಿ ಬೆದಗ ಜೋಡು ತಗದಿ ಬೆದಗ ಜೋಡು
ಧಿಮಿ ತಕ ಜುಣು ತಕ ಧಿಮಿ ತಕ ಜುಣು ತಗಡ ತಗಡ 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 ಕರುಣಾಳು ಗುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಯಾರಲ್ಲಿ ನರ್ತಕಿರೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ಸಿದ್ಧವಾಗಿರುವುದು ಮಹಾಪ್ರಭು. ಬೆಳಗ್ಗೆ ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲ, ಈಗ ನೀನು ಬಂದ ವಿಚಾರವನ್ನು ಈ ಸಭೆಯಲ್ಲಿ ತಿಳಿಸಬಹುದು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಂಪದಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವನು. ಮುಖ್ಯವಾದ ವಿಚಾರ ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ಸಂತೋಷದಿಂದ ಸ್ವೀಕರಿಸುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಾಹರಿ, ತಾವು ಬಂದ ಸಭೆಗೆ ವಿಚಾರವನ್ನು ತಿಳಿಸಬೇಕು. ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರ ಕಳಿಸುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ನೀವು ಈ ವಿಷಯದಲ್ಲಿ ಉಪೇಕ್ಷಾ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸದೆ ತೀರ್ಪು ನೀಡಬೇಕಾಗಿದೆ. ಹೀಗೆ ಆಗದಿದ್ದರೆ ಮುಂದೆ ಆಗುವ ಅಸತ್ಯಗಳಿಗೆಲ್ಲ ನೀವೇ ಕಾರಣವಾಗುವುದು. ಪವಿತ್ರವಾದ ಈ ಭರತ ಮಾತೆಯನ್ನು ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜ್ಯದ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ರಕ್ತದ ಮಡಿನಲ್ಲಿ ತೋಯಿಸುವುದು ಅಥವಾ ಭಯಂಕರವಾದ ರಕ್ತದಾನದಿಂದ ಅಭಿಷೇಕ ಮಾಡುವರು. ಈ ವೇದದಲ್ಲಿ ಒಂದು ಪ್ರಶ್ನೆಯು
ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲನ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಾಪಡದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುವುದಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ: ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡವು, ಇನ್ನೂ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಈ ಪಾಂಡವರ ವಿನಯವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡವಂತರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದ, ಕಪಟದೂತ, ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿ ವಸ್ತ್ರಾಭರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ಅವರು ಪಾಂಡವರು ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯಕ್ತಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ, ಅವಿಚಾರ, ಕರ್ತವ್ಯಗಳನ್ನು ನಿರ್ವಹಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಆತ ಸುಯೋಧನ, ಸಭಾ ಸದಸ್ಯರೇ, ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಮುಂದೆ ಹೇಳಿದ ಮಾತು ತಾವೆಲ್ಲ ಕೇಳಿದಿರಲ್ಲವೇ? ಅದರಂತೆ ನಡೆಯುವೆಂದು ನಾನು ನಂಬಿದ್ದೇನೆ. ಕುಮಾರ ದುರ್ಯೋಧನ, ಪಾಂಡವರಿಗೆ ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ಅವರಿಗೆ ದುರಾಭಿಮಾನವನ್ನು ಬಿಟ್ಟು ಒಂದು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಇದು ನನ್ನ ಅಭಿಮತ. ತಾತ ಸುಯೋಧನ, ಶ್ರೀಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮರ ಉದ್ದೇಶವು, ನನ್ನ ಆದೇಶವು ಒಂದೇ ಆಗಿರುವುದು. ಪಾಂಡವರು ನಿನಗೆ ಸಹೋದರರಲ್ಲವೇ? ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ, ಯಾರದು? ವಿದುರ ಚಿಕ್ಕಪ್ಪ. ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋಧನವು ಅರಣ್ಯ ರೋಧನವೇ. ಏನು ಮಾಡಿ ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನನ್ನಂತಹ ಹಿರಿಯ ಕರ್ತವ್ಯ. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಹೇಗೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ
ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವೇನು? ಆ ಪಾಂಡವರು ನಿರ್ದೋಷಿಗಳೇನು? ಒಂದೇ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದರೆ, ಮಹಾನುಭಾವನಾದ ಕೃಷ್ಣ ನಿನ್ನ ದೌತ್ಯ ಕಾರ್ಯವನ್ನು ಬಹುಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಪಡುವ ಬುದ್ಧಿಯನ್ನು ಮಾತ್ರ ಈ ಸಾಮ್ರಾಟ್ ಸುಯೋಧನನಲ್ಲ, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಆ ಪಾಂಡವರಿಗೆ ರಾಜ್ಯದ ಮೇಲೆ ಆಸೆ ಇದ್ದರೆ ಅವರು ನನ್ನೊಡನೆ ಯುದ್ಧ ಮಾಡಿ ಅದನ್ನು ಪಡೆಯಲಿ. ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ದುರಾಗ್ರಹದ, ದುರಾಂಕಾರದ, ದುಸ್ಸಾವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಎಲ್ಲಿಗೋ ನಿನ್ನ ವಾಕ್ಪಡುತ್ತವನು. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ. ಏ ಸಾಮ್ರಾಟ್ ಸುಯೋಧನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಹೊಟ್ಟೆ ಭಾಗ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಿಯ ಮಿತ್ರ ಕರ್ಣನು ವಧಿಸಬೇಕೆಂದನಲ್ಲವೇ ನಿನ್ನ ನಪುಂಸಕ ಪಾರ್ಥ, ಅದು ದುರಾಶಯ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಗತಿಗೆಟ್ಟ ಪಾಂಡವರು, ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಅಖಂಡ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹೋರಿಸಿಕೊಳ್ಳಬೇಕೆಂದಲ್ಲವೇ ಹೇಳಿ ಪಾಂಡವರು, ಅದು ದುರಹಂಕಾರ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವಲ್ಲೇ ಆ ಕುಂತಿ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಆಚರ ಒಮ್ಮರೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಏನು ಬಂದ ದಾರಿಯನ್ನೇ ಹಿಡಿಯುವುದು ಒಳಿತು. ಸುಯೋಧನ, ನೀತಿಶಾಸ್ತ್ರ ವಿಷಾದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಕೊಂಡಾಡುತ್ತಿರುವುದು. ಇಂದು ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನು ಸಂಹಾರ ಮಾಡಿದ ಶೋಭಾಂಶ ಸಂಬೂತನು 1000 ಆನೆಯ ಬಲವುಳ್ಳ ನಮ್ಮ ಭೀಮಸೇನ ಪರಾಕ್ರಮವನ್ನು ಈ ಮೂರು ಲೋಕವೇ ಹೊರುವುದು. ಅದರ ಅನುಭವ ನಿನಗೂ ತಿಳಿದು ಪರಶಿವನೊಡನೆ ಹೋರಾಡಿ ಪಾಶುಪದಾಸವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮವೇನು ನಡೆಯುವುದಿಲ್ಲ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಆಲೋಚನೆ ಮಾಡು ಕೌರವೇಶ್ವರ. ಕೃಷ್ಣ, ಒಳ್ಳೆಯವರ ಪರಾಕ್ರಮವನ್ನೇ ಹೇಳಿದೆ, ಹಾಗಲ್ಲ ಹೇಳುವೆನು ಕೇಳು. ಇನ್ನು ಕೈಲಾಗದ ಹೇಳಿ ಧರ್ಮನಂದನ ಸಾತ್ವಿಯಂತೆ ವೇಷವನ್ನು ಧರಿಸಿ ಇಡೀ ಲೋಕವನ್ನು ವಂಚಿಸುತ್ತಿರುವ ನಯವಂಚಕ. ಇನ್ನು ನಿನ್ನ ಹೊಟ್ಟೆ ಭಾಗ ಭೀಮ ಬಂಡಿ ಅನ್ನವನ್ನು ತಿಂದು ಹಿಡಿಂಬನನ್ನು ಪರಿಗ್ರಹಿಸಿದ ಮಾತ್ರಕ್ಕೆ ಅವರ ಅಜೇನು. ಅದನ್ನು ನೋಡಿದವರಾರು ಒಂದು ವೇಳೆ ಪರಿಗ್ರಹಿಸಿದರು, ಅದು ನಿನ್ನಂತಹ ಕಪಟಿಯ ಕುತಂತ್ರದಿಂದ. ಅಂತಹ ಕೊಲೆಪಾತಕನು ರೌದ್ರಾಂಶ ಸಂಭೂತನೋ 1000 ಆನೆಯ ಬಲವುಳ್ಳವನೋ ನಿನ್ನ ಭೀಮ. ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ಎಂದು ನಾಟ್ಯ ಕಲಿಸಿದ ನಪುಂಸಕ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನು ರಣಾಂಗಣಕ್ಕೆ ಹಸುಳಗಳು. ಅವರು ನನ್ನ ಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ ಕೃಷ್ಣ. ಒಬ್ಬ ಅಶ್ವಪಾಲಕ ಮತ್ತೊಬ್ಬ ಗೋಪಾಲಕ. ಇಂತಹವರ ಪರಾಕ್ರಮವು
ಗೋಪಾಲಕನಾದ ನಿನಗತಿಶಯವೇ ಪರಂತು ಭೂಪಾಲಕನಾದ ನನಗಲ್ಲ. ಎಲ್ಲಿಯವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆ, ಈಗ ನನ್ನವರ ಪರಾಕ್ರಮವನ್ನು ಹೇಳುವೆನು. ಹೇಳು. ಈ ಅಖಂಡ ಭರತಖಂಡವನ್ನು ಸಾಮರ್ಥ್ಯದಿಂದ ಬಾಳುತ್ತಿರುವ ನಾನು ಸಾಕು, ಅಥವಾ ನನಗೆದರಿ ಕಾಡು ಮೇಡುಗಳನ್ನೆಳೆದು ಗೆಡ್ಡೆ ಗೆಣಸು ತಿಂದು ಜೀವಿಸುತ್ತಿರುವ ಆ ನಿನ್ನ ಪಾಂಡವರ ದಾಸಿಗರು, ಆ ನಿನ್ನ ಹೊಟ್ಟೆ ಭಾಗ ಭೀಮನ ಗುಂಡಿಯನ್ನು ಸೀಳಿ ಅವರ ಮುಂಡಗಳನ್ನು ಚೆಂಡಾಡಿ ಸದಾ ಸಿದ್ಧನಿರುವ ಈ ನನ್ನ ಸಹೋದರ ಶಾಸನ ಏನು ನಿನ್ನ ಪ್ರಿಯ ಮಿತ್ರ ಪಾರ್ಥನ್ನು ವಹಿಸಬೇಕೆಂದು ಶಪಥಗೈದು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲ ವಿಷ್ಣುವೆಂಬ ಧನಸ್ಸನ್ನು ಪಡೆದ ಕೈಕ ವೀರ ನನ್ನ ಪ್ರಿಯ ಮಿತ್ರ ದಾನ ಶೂರ ವೀರ ಕರ್ಣ. ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ರೂಪಿಸುವ ಸಮಯ ಸಂಜೀವಿನಿಯಂತೆ ಏ ನನ್ನ ಸೋದರ ಮಾವ ಶಕುನಿ ಮಾವ ಏನು ಅಸಮಬಲಶಾಲಿ ಸಾಯಂಗವರಾಜ ಇನ್ನು ಆಚಾರ್ಯ ದ್ರೋಣರು ಸಮಗ್ರ ಪಾಂಡವರಿಗೂ ಕೌರವರಿಗೂ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು. ಅವರ ಪರಾಕ್ರಮವನ್ನು ಇಡೀ ಲೋಕವೇ ಹೋಗುತ್ತಿರುವುದು. ಏನು ಪಿತಾಮಹರು ಇವರೇನಾದರೂ ರಣರಂಗಣದಲ್ಲಿ ಧನುರ್ಧಾರಿಗಳಾಗಿ ನಿಂತಿದ್ದೆ ಆದರೆ ಚತುರ್ದಶ ಭುವನಗಳಲ್ಲಿ ಅವರನ್ನು ಜಯಿಸುವ ವೀರನು ಶೂರನು ಅವರಾರಿರುವನು. ಇಂಥ ಅತಿರಥ ಮಹಾರಥಿಗರ ಮುಂದೆ ಆ ನಿನ್ನ ಪಾಂಡವರು ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಸರವು, ಬೇಡ ಬೇಡ ಬಲ ಬೇಸರವು, ಬೇಡ ಬೇಡ ಬಲ ಬೇಸರವು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲ ಬೇಸರವು, ಬೇಡ ಬೇಡ ಬಲ ಬೇಸರವು, ಬೇಡ ಬೇಡ ಬಲ ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ, ನಾಡು ದೊರೆಯದು ಕಾಡಿಗೋಗಲಿ, ಕೊಡಲಾಗವದ ರಾಜವನು, ಕೊಡಲಾಗವದ ರಾಜವನು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲ ಬೇಸರವು, ಬೇಡ ಬೇಡ ಬಲ ಬೇಸರವು, ಬೇಡ ಬೇಡ ಬಲ ಬೇಸರವು, ಬೇಸರವು ಬೇಸರವು. ಅಗ್ರಜ, ಕೃಷ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಸುಮ್ಮನೆ ಬಂದ ದಾರಿಯನ್ನಿಡಿಯುವುದು ಒಳ್ಳೆಯದು, ಇಲ್ಲವಾದರೆ ಈ ನನ್ನ ಗದೆಯಿಂದ ಅಪ್ಪಳಿಸಿ ಬಿಡುವನು. ಸಹೋದರ ಐಂದರಾಜ ಶ್ರೀಹೋದರ, ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ನೆಲವನ್ನು ಕೊಡಲಾಗದು. ಏಕೆಂದರೆ ಹಿಂದೆ ಅವರು ನಮಗೆ ಮಾಡಿದ ಕೃತ್ಯವನ್ನು ನೋಡಿಕೊಂಡರೆ ಈಗಲೂ ನಮಗೆ ರಕ್ತ ಕುದಿಯುತ್ತಿರುವುದು. ಕೃಷ್ಣ, ತಿನ್ನಲು ಬೆಣ್ಣೆ ವಿದ್ಯೆಯಲ್ಲ, ನಾವೇನು ಮಳೆ ತೊಟ್ಟು ಕುಳಿತಿಲ್ಲವಾ ಕೃಷ್ಣ? ಇದು ಭೀಕರ ಬುದ್ಧಿ ಬಂಜರ. ಎಚ್ಚರ ತಪ್ಪಿದರೆ ನೀನು ಒಂದು ದಾರಿಯನ್ನು ಇಳಿದುವಾಗು.
ಇಲ್ಲವಾದರೆ ಇಲ್ಲ. ಸುಯೋಧನ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ನನ್ನ ಕಡು ವೈರಿ ಅರ್ಜುನನ ಹಾಗೆ ತೀರದ ಹೊರತು ಭೃಷ್ಟಾನವು ರಚಿಸುವುದಿಲ್ಲ. ರಾಜೇಂದ್ರ, ಈ ಅಂತಿಮ ಕಾಲದಲ್ಲಿ ಈ ವೃದ್ಧರಿಗೆ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕದು, ನಮ್ಮಂತ ವೀರರ ಕ್ಷತ್ರಿಯರಿಗಲ್ಲ. ಕರ್ಣ, ನೀನು ಅವರಂತೆ ಮಾತಾಡಬೇಕು ಕರ್ಣ. ಕೇವಲ ಅರ್ಜುನನ ಮೇಲಿನ ದ್ವೇಷಕ್ಕೆ ಇಡೀ ಕ್ಷತ್ರಿಯ ವಂಶವನ್ನೇ ಬಲಿ ಕೊಡಲು ಹೊರಟಿವೆಯಾ? ಇದು ನಿನ್ನ ಧರ್ಮವೇ? ಧರ್ಮ ಪಾಂಡು ತನಯರ ಹಿತವನು ಬಯಸುತ್ತ ಪಾಂಡು ತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವನಾಡಲು ಸಂಧಿಯ ನಾಟಕವನಾಡಲೆಂದು ಬಂದೆಯ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ಹಠವಂತರು ನಾವು ಹಠವಂತರು ನಾವು ಇದನ್ನು ತಿಳಿನಿ ಹಠವಂತರು ನಾವು ಇದನ್ನು ತಿಳಿನಿ ಸುರಗಳು ಕೋತನ ಶಿರವನ್ನು ಕಡಿದು ಸುರಗಳು ಕೋತನ ಶಿರವನ್ನು ಕಡಿದು ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಬಲ್ಲವನೇ ಕೃಷ್ಣ ರಾಮ ಬಲ್ಲವನೇ ಕೃಷ್ಣ, ನಿನ್ನ ಪ್ರಾಣ ಮಿತ್ರನ ಅರ್ಜುನನ್ನು ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿವೆಯಾ? ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನು ಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತಿಯ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಕರ್ಣ, ಯಾದವಾಗಣಿಯ ಗಂಟಲು ದಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಯಿಂದ. ಓಹೋ, ಬೇರೆ ಮೀರಿತು. ಮದೋನ್ಮತನಾದ ಇವರನ್ನೇ ಮಾತನಾಡುವುದೇನಿಲ್ಲ. ಭಾರತ ಭೂಮಿ ನಿರಾಕರಿಸದಿರೈ ಭಾರತ ಭೂಮಿ ಕರೆಸಿ ಗತಿ ಅನುಜಾತರ ಕರೆಸಿ ಗತಿ ಅನುಜಾತರ ದರೆಯದಿದ್ದು ಖ್ಯಾತಿ ಪಡೆ ದರೆಯದಿದ್ದು ಖ್ಯಾತಿ ಪಡೆ ಯಾರು ವೀರ ವೈರವನೇ ನೀ ಸೈರಣೆಯ ತಾಳೆಯೇ
ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವನು, ಆಲೋಚಿಸು. ಈ ನಿನ್ನ ಗುರುವೇರು ಬಂಧುಗಳು ಇವರನ್ನು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಶಾಂತಿ ಸಹನೆ ಹೊರತು ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯ ಪ್ರಸ್ತಾಪವನ್ನು ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರ ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವನನ್ನು ನೋಡದೆ ಸಮಾನ ಭಾವದಿಂದ ಪ್ರಜಾಪಾಲನೆಯಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿನಿಧಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದು ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಂಬಂಧಿಸು. ದಾನವ ವಿಜಯಾಧಿಪತಿ, ಇದು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆ ಬೇಡುವುದು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ತಪ್ಪೇನಿದೆ ಯುವರಾಜ? ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸಗಳನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ. ಹೇಳು ವಾಸುದೇವ, ಏ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಏ ಸಾಮ್ರಾಟ್ ಸುಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಶ್ರೇಷ್ಠವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯ ಭಾರವನ್ನು ಒಪ್ಪಿಸುವ ಅಪಮಾನವು ನನಗಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಖಂಡಿತವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ಏನೆಂದು ಹೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಬರದೂತ ಕೇಳದನ್ನು ಮರೆತೆಯಾ? ಸಹೋದರನ ಪತ್ನಿಯನ್ನು ಸೆಳೆತಂದು ನೀನು ಮಾಡಿದ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಧರ್ಮಶೀಲರು, ಸ್ನೇಹವಂತರೂ ಆದ ಪಾಂಡವರ ಮೇಲೆ ನೀನು ಜಗನ್ಯವಾದ ರಾಕ್ಷಸೂತಿಯನ್ನೇ ತೋರಿಸಿದೆ. ಬಾಣಾವತಾರದ ಅರಗಿನಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರದಶಾನ, ಸರ್ಪಬಂಧ ಇವೆಲ್ಲವನ್ನು ಮರೆದೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ಪವಿತ್ರರಾದ ನಿನಗೆ ಶ್ರೇಯಸ್ಸು, ಕೀರ್ತಿ ಎಂದಿಗೂ ಲಭಿಸರು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಅವರೇ ಅಪಡಿಸುವರು. ಎಲ್ಲವೋ ಗೊಲ್ಲ, ಮಾತಿನ ಮಲ್ಲ. ನಿನಗೇಕೆ ಬುದ್ಧಿ ಇಲ್ಲ? ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಗಾಂಗರ ಬೆಣ್ಣೆ ಮುದ್ದೆ ಅಲ್ಲವೋ ಕೃಷ್ಣ? ಕುರುವೀರರಿಂದ ರಚಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಚರದಂಕ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು ಕೃಷ್ಣ. ದುರ್ಯೋಧನ, ಹೋಗಲಿ. ಯುದ್ಧ ಪಶ್ಚಾದಿ 5 ಊರುಗಳಾದರೂ ಕೊಡು. ಪಾಂಡವರು ಅದರಿಂದಲೇ ಸಂತೋಷ ಪಡುವರು. 5 ಊರುಗಳೇ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ನಾನೇ ಪ್ರದಾನ ಮಾಡುವೆನು. ದುರ್ಯೋಧನ, ನಮ್ಮ ಭೀಮಸೇನು ಮಹಾವಾಟ. ಅವನೇನಾದರೂ
ಕೆರಳಿ ನಿಂತರೆ ಇಡೀ ಕುರುಕುಲ ಮಂದಿ ಧ್ವಂಸ ಮಾಡಿಬಿಡುವನು. ಆದ್ದರಿಂದ ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡಯ್ಯ. ಎಲ್ಲಿ ಕೃಷ್ಣ, ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡಯ್ಯ ಎಂದೆ. ಆ ಭೀಮನಿಗೆ ಒಂದು ಊರು, ಆ ನಿನ್ನ ಕಡುವೈರಿ ಬಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದೋ ಈ ಕೋಡಿ ಕಟ್ಟಬೇಕೆಂದು ಪಟ್ಟು ಹಿಡಿದು ಕಟ್ಟಿಗೆ ಹೋಗಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ದೊಡ್ಡನು ಕೃಷ್ಣನೋ ನೀ ಛಲವನ್ನ. ಭೂತ ಪ್ರೇತಗಳಿಗೆ ಒಡೆಯನೋದು ಭೂತನಾಥೇಶ್ವರನೇ ಕೋಲ್ ಕೆರೆದು ಕದರಕ್ಕೆ ನಿಂತರೂ ಸರಿಯೇ. ಒಲೆ ಅಂಶದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರ ನಾನು ಈ ಮೊದಲದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲ ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಏನು ಮುರಾರಿಯ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಏನು ಮುರಾರಿಯ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡೆಗೋ, ನೆಲವನ್ನು ಕೊಡೆಯ. ಛಲವನ್ನು ಬಿಡಗಲೆಗಳು ಕೃಷ್ಣ. ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿ ಎಂಬ ನಾಟಕವನ್ನಾಡುತ್ತಿರುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ತಿಳಿದೆಯಾ? ಎಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು ಒಂದಡಿಯಿಂದ ಭೂಮಿಯನ್ನು ಮತ್ತೊಂದಡಿಯಿಂದ ಆಕಾಶವನ್ನು ಅಳೆದು 3ನೇ ಅಡಿಯಿಂದ ಮೂರನೇ ಅಡಿಯನ್ನು ಆ ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ಕೃಷ್ಣ? 3 ಅಡಿ ಜಾಗವನ್ನು ದಾನವಾಗಿ ಕೊಟ್ಟ ಆ ಬಲಿಚಕ್ರವರ್ತಿಯ ಗತಿ ಹಾಗಾದ ಮೇಲೆ ಇನ್ನು 1 ಊರನ್ನು ಕೊಟ್ಟ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲ ಕೃಷ್ಣ. 1 ಊರಲ್ಲ, 1 ಊರಲ್ಲಿ 1 ಗೋಪಾಲದಲ್ಲಿ 1 ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಯದುಕುಲ ಕಳಂಕ ಸ್ವರೂಪನೇ. ಈ ಧರ್ಮದ ವಾಕ್ಯವನ್ನು ಅಗ್ರಜ, ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಚಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಚಣ. ಗುಂಡರನ್ನು ಭೇದಿಸಿ ಫಲವ ಜಯಿಸಿ ಬರುವೆನು.
ರಣವ ಕಡೆದು ತರುವೆನು. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ನೀಕ್ಷಣ, ನೀಕ್ಷಣ. ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತದಿಂದ ಕೇಳುತ್ತಿರುವರು ನೋಡೋಣ. ಸಮಯವು ದೊರಕಿದರೆ ಇವರು ಎಂತಹ ಹೇಯ ಕೃತ್ಯವನ್ನು ಎಸಗತಕ್ಕವರಲ್ಲ. ನಡೆ ಅಣ್ಣ, ನಡೆ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಹೇಳಿದೆ ಸಹೋದರ. ಇಂತಹ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ, ಹೋಗೋಣ.